ಹಾಯ್ ಎವ್ರಿವನ್, ಚೈತ್ರ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶುಕ್ರವಾರದ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕು. ಏರ್ ತುಂಬ ಡ್ಯಾಮೇಜ್ ಆಗೋ ಥರ ಇದೆ. ನನ್ನ ಮನೆಯಲ್ಲೇ ಒಂದು ಏರ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ. ಬೀಜ ಯೂಸ್ ಮಾಡಿಕೊಂಡು ಜೆಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಈಗ ನಾನು ಪ್ರಿಪೇರ್ ಮಾಡ್ಕೊಂಡಿರೋ ಜೆಲ್ನ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಏರ್ನ ನೀಟಾಗೆ ಬಾಚ್ಕೊಂಡಿದ್ದೀನಿ, ಯಾವುದೇ ಸಿಕ್ಕಿಲ್ದ ಹಾಗೆ. ಹಚ್ಚಲಿಕ್ಕೆ ಸುಲಭ ಆಗುತ್ತೆ ಆವಾಗ. ಈಗ ಏರ್ಸ್ನ ಪಾರ್ಟಿಷನ್ ಮಾಡ್ಕೊಂಬಿಟ್ಟು ಸ್ಕಾಲ್ಪ್ ಇದ್ದಾನೆ ಹಚ್ಬೋದು. ನೀಟಾಗಿ ಪಾರ್ಟಿಷನ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಿಟ್ಟು ಏರ್ಸ್ನ ಹಚ್ಚಬೇಕು. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ಅಗಸೆ ಬೀಜನ ಸ್ವಲ್ಪ ಕುದಿಸ್ಬಿಟ್ಟು ಜೆಲ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅದು ಕುದ್ದಾದ್ಮೇಲೆ ಅದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ನಾವು ಯಾವುದು ತಲೆಗೆ ಆಯಿಲ್ ಹಚ್ಚುತ್ತೀವೋ, ಕೊಕೊನಟ್ ಆಯಿಲ್ ಹಚ್ಚೋದಿದ್ರೆ ಅದನ್ನೇ ಸ್ವಲ್ಪ ಕಾಸ್ಕೊಂಡ್ಬಿಟ್ಟು ಆ ಅಗಸೆ ಬೀಜಕ್ಕೆ ಜೆಲ್ಲಿಗೆ ಹಾಕಿರೋದು. ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಏನಾದರೂ ವಿಡಿಯೋ ಬೇಕಿದ್ದರೆ ಕೇಳಿ, ನಾನು ಕಮೆಂಟಲ್ಲಿ ಮಾಡಿಕೊಡ್ತೀನಿ. ಈಗ ಎಲ್ಲ ಪ್ಯಾಕ್ ಹಚ್ಕೊಂಡು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಏರ್ಸಿಗೆ. ಹಾಗೆ ಒಂದು 2.5 ಅವರ್ ಬಿಡಬೇಕಲ್ವಾ, ಹಾಗಾಗಿ ಸ್ವಲ್ಪ ಏನು ಮನೆ ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡೆ. ನೋಡಿ, ವಾಶ್ ಮಾಡಿದ್ದೀನಿ ಏರ್ಸ್ನ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟ್ರೈಟ್ನಿಂಗ್ ಎಲ್ಲ ಮಾಡೋದೇ ಬೇಡ, ಇದನ್ನು ಜಸ್ಟ್ ನಾವು ಅಪ್ಲೈ ಮಾಡಿ ವಾಶ್ ಮಾಡಿದರೆ ಸಾಕು. ಈಗ ಕಂಡೀಷ್ನರ್ಸು, ಶಾಂಪೂ ಓಕೆ, ಕಂಡೀಷ್ನರ್ ಹಚ್ಚೋದ್ರಿಂದ ತುಂಬ ಡ್ಯಾಮೇಜ್ ಆಗುತ್ತೆ ಏರ್ಸು. ಸೊ ಈ ಥರ ಮನೆಯಲ್ಲೇ ಟ್ರೈ ಮಾಡಬೇಕಿದ್ರೆ ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗುತ್ತೆ. ನಿಮಗೆ ಈ ವಿಡಿಯೋ ಬೇಕು ಅಂದರೆ ಹೇಳಿ, ಅದನ್ನು ಪ್ರಿಪೇರ್ ಮಾಡೋದು ಕಮೆಂಟಲ್ಲಿ, ನಾನು ಮಾಡಿ ತೋರಿಸ್ತೀನಿ. ಈಗ ಎಲ್ಲ ಪೂಜೆ ಮುಗಿಸ್ಕೊಂಡಾಯಿತು. ಈಗ ನಮ್ಮ ಅಕ್ಕರ ಮನೆಗೆ ಹೋಗಬೇಕು. ಇಲ್ಲೇ ಹತ್ರ ಇದೆ ನಮ್ಮ ಅಕ್ಕರ ಮನೆ, ಹೋಗ್ಬೇಕು. ನಮ್ಮ ಹಸ್ಬೆಂಡು ನೋಡಿ ರೆಡಿಯಾಗಿ ನಿಂತಿದ್ದಾರೆ ಅವ್ರಂಗೆ. ಮತ್ತು ಇವಾಗ ಹೋಗೋಣ. ಓಕೆ, ಬನ್ನಿ ಹೋಗೋಣ. ಈಗ ಹಾಗೆ ಒಂದು ವಿಡಿಯೋ ತಗೊಂಡೆ ಹೇಗೆ ರೆಡಿಯಾಗಿದ್ದೀವಿ ಅಂತೇಳಿ. ಇನ್ನೇನು ಹೊರಟ್ವಿ, ಪೂಜೆ ಮಾಡಿ ಹೊರಟಿದ್ದು. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಿ ಹೊರಟ್ವಿ. ತುಂಬ ಟ್ರಾಫಿಕ್ ಏನಿರಲಿಲ್ಲ. ನಮ್ಮ ಮನೆಯಿಂದ ಅವ್ರ ಮನೆ ತುಂಬ ಹತ್ರ ಇದೆ, ಹಾಗಾಗಿ ಬೇಗ ಹೋದ್ವಿ. ನಾವು ಬೇಗ ಹೋಗಿ ಬೇಗ ಬಂದ್ವಿ. ತುಂಬ ಏನು ಟ್ರಾಫಿಕ್ ಇರಲಿಲ್ಲ. ಇದೇ ಥರ ನಾನು ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚೈತ್ರ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ನೀವು ನೋಡ್ಬೋದು. ನನ್ನ ವೀಡಿಯೋಸ್ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನನ್ನ ಚಾನಲ್ನ. ಏನು ಹೋದ್ವಿ, ಮತ್ತು ಬಂದು ಮನೆಗೆ ಹಣ್ಣಿತ್ತು, ಸೀತಾಫಲ ಹಣ್ಣಿತ್ತು. ಈ ಹಣ್ಣು ಯಾರ್ಯಾರಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ ಹಣ್ಣು. ಇದನ್ನು ತಿಂದ್ಬಿಟ್ಟು ಇವಾಗ ನೆಕ್ಸ್ಟು ಊಟಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪಿತ್ತು. ಅವರೆಕಾಳು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಆ್ಯಸ್ ಯೂಶ್ವಲ್ ಹೇಗೆ ಉಪ್ಪಿಟ್ಟು ಮಾಡ್ತೀವೋ ಅದಕ್ಕೇ, ಮತ್ತು ಮೆಂತ್ಯ ಸೊಪ್ಪು ಮತ್ತು ಬೇಯಿಸಿಟ್ಕೊಂಡಿರೋ ಒಂದು ಅವರೆಕಾಳನ್ನ ಹಾಕ್ತಾಯಿದ್ದೀನಿ ಅಷ್ಟೇ. ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಸ್ವಲ್ಪ ತೆಳ್ಳಗೆ ಮಾಡ್ಕೊಳೋದ್ರಿಂದ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ನನಗೆ ತೆಳ್ಳಗೆ ಇರಬೇಕು ನಮ್ಮ ಮನೆಯಲ್ಲೆಲ್ಲ, ಹಾಗಾಗಿ ಏನಿಲ್ಲ, ಸೇಮ್ ಆ್ಯಸ್ ಯೂಶ್ವಲ್ ಹೇಗೆ ಉಪ್ಪಿಟ್ಟು ಮಾಡ್ತೀರಲ್ವ ಅದೇ ಥರ. ಈಗ ಮೆಣಸಿಕಾಯಿನ ಹಾಕ್ಬಿಟ್ಟು ಚೆನ್ನಾಗೆ ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಏನೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ, ಈರುಳ್ಳಿ, ಮೆಣಸಿಕಾಯಿ, ಕರಿಬೇವು, ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಉಪ್ಪಿಟ್ಟು ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಕೆಲವೊಬ್ಬರು ತುಂಬಾ ಇಷ್ಟಪಡ್ತಾರೆ ಉಪ್ಪಿಟ್ಟನ್ನ, ಕೆಲವೊಬ್ಬೊಬ್ಬರು ತಿನ್ನೋದೇ ಇಲ್ಲ. ಆ ಥರ ಉಪ್ಪಿಟ್ಟು ನಮಗೇನಿಲ್ಲ, ಓಕೆ, ಒಂದೊಂದು ಟೈಮಿಗೆ ಓಕೆ. ನೋಡಿ, ಇವಾಗ ಮೆಂತ್ಯ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ. ಅಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅಷ್ಟೇ. ಮನೇಲಿ ಅಷ್ಟಿತ್ತು ಅಷ್ಟೇ ತೊಗೊಂಡೆ, ಜಾಸ್ತಿ ಏನು ಬೇಡ, ಇಷ್ಟ ಆದರೆ ಓಕೆ. ಇದನ್ನು ಇವಾಗ ನಾವು ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಆ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತರಕಾರಿ ಜೊತೆ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ನೀಟಾಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಟೈಮಲ್ಲೇ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಅವರೆಕಾಳು ಬೇಯಿಸಿಟ್ಕೊಂಡಿರೋನ ಈ ಟೈಮಲ್ಲೇ ಹಾಕ್ತೀನಿ ಒಗ್ಗರಣೆಯಲ್ಲೇ. ಅದನ್ನು ಕೂಡ ನೀಟಾಗಿ ಬಾಣಲಿಗೆ ಹಾಕ್ಬಿಟ್ಟು ಹುರ್ಕೋಬೇಕು, ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು. ಏನಿಲ್ಲ, ಉಪ್ಪಿಟ್ಟು ಮಾಡೋದು ತುಂಬ ಈಸಿ. ಇವಾಗ ಅದಾಗಿರುತ್ತಲ್ವ ಹುರಿದಿರೋದಕ್ಕೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಒಬ್ಬೊಬ್ಬರಿಗೆ ತೆಳ್ಳಗೆ
ಅವರು ತುಂಬ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕಷ್ಟೇ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ನಮ್ಮ ಮನೇಲಿ ತೆಳ್ಳಗೆ ಉಪ್ಪಿಟ್ಟು ಮಾಡೋದು, ಹಾಗಿದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡಿ ಎಷ್ಟು ಕುದೀತಾ ಇದೆ ಅಲ್ವಾ ಇವಾಗ ನೀರು. ಇದಕ್ಕೆ ನಾನು ಅಲ್ಲಿ ರವೆ ಹುರಿದಿಟ್ಕೊಂಡಿದ್ದೀನಿ. ನಾನು ತುಪ್ಪದಲ್ಲೇ ಹುರ್ಕೊಂಡಿದ್ದೀನಿ ರವೆನ. ಬೇಕು ಅಂದರೆ ಎಣ್ಣೆಲಿ ಕೂಡ ಹುರ್ಕೋಬೋದು. ನೀಟಾಗಿ ಹುರಿದಿರೋ ರವೆನ ಇವಾಗ ಹಾಕ್ಬಿಟ್ಟು ಅದನ್ನು ತಿರುಗಿಸ್ಬೇಕು. ಇಲ್ಲಾಂದರೆ ಗಂಟಾಗ ಇದಿರುತ್ತೆ, ಹಂಗಾಗಿ ಹಾಕ್ಕೊಳ್ತಾನೆ ಅದನ್ನು ನೀಟಾಗೆ ತಿರುಗಿಸ್ಕೋಬೇಕು. ಇಷ್ಟೇ ಉಪ್ಪಿಟ್ಟು, ಈಸಿ ಮಾಡೋದು, ತುಂಬ ಹೆಲ್ದಿನೂ ಇರುತ್ತೆ. ನಾವು ಅವರೆಕಾಳು, ಪುದೀನ ಮೆಂತ್ಯ ಎಲ್ಲ ಹಾಕೋದ್ರಿಂದ. ಇವಾಗ ನೋಡಿ ನಾನು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದೀತಿರುವಾಗಲೇ. ನಮಗೆ ಆವಾಗಲೇ ಹೇಳಿದ್ನಲ್ಲ ನನಗೆ ತೆಳ್ಳಗೆ ಇರಬೇಕು ಉಪ್ಪಿಟ್ಟು, ಹಾಗಾಗಿ ನಾವು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ನಾವು ಸ್ವಲ್ಪ ಹೊತ್ತು ಅದನ್ನು ಮಾಗ್ಲಿಕ್ಕೆ ಬಿಡಬೇಕು. ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಚೆನ್ನಾಗಿ ಮಾಗುತ್ತೆ. ನೋಡಿ ಉಪ್ಪಿಟ್ಟು ಆಯಿತು, ಅವರೆಕಾಳು ಉಪ್ಪಿಟ್ಟು. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ, ಸ್ವಲ್ಪ ಮಾಗಲಿ, ಅದು ಚೆನ್ನಾಗಾಗುತ್ತೆ. ಆಮೇಲೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಉಪ್ಪಿಟ್ಟು. ಇದೇ ಥರ ವೀಡಿಯೋಸ್ ನಿಮಗೆ ಬೇಕು ಅಂದರೆ ಚೈತ್ರ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಉಪ್ಪಿಟ್ಟು ನೋಡಿ ಆಗಿದೆ.